ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ ಏನು ಅಂತ. ನಮ್ಮ ಕಿಂಗ್ AK-47 ಅಭಿಮನ್ಯು ನಮ್ಮ ಈ ವರ್ಷ ಮೈಸೂರು ದಸರಾಗೆ ಎಂಟ್ರಿ ಕೊಡೋಕ್ಕೆ ಎಲ್ಲ ಥರ ಸಿದ್ಧತೆ ನಡೆದಿದೆ. ಮೊದಲು ಏನು ನಮ್ಮ ಅಧಿಕಾರಿಗಳು ಅಭಿಮನ್ಯುನ 60 ವರ್ಷ ಆಗಿರೋದ್ರಿಂದ ಅದನ್ನ ಸೆಲೆಕ್ಟ್ ಮಾಡಿರಲ್ಲ, ಅಂದರೆ ಕೈ ಬಿಟ್ಟಿರ್ತಾರೆ ಏಜ್ ಫ್ಯಾಕ್ಟ್ರ್ ಒಂದು ಹಿಡ್ಕೊಂಡು. ಹಾಗೆ ಕೆಲವ್ರು ಹೇಳೋ ಪ್ರಕಾರ ದಂತ ಮುರಿದಿರೋದು ಕಾರಣ ಅಂತ ಹೇಳ್ತಾರೆ, ಆದರೆ ಏಜ್ ಫ್ಯಾಕ್ಟರೇ ಮೇನು ಅಂತ ನಮ್ಮ ಅಧಿಕಾರಿಗಳು ತಿಳಿಸ್ಕೊಟ್ರು. ಯಾವುದೇ ರೀತಿ ದಂತ ಮುರಿದಿರೋದು ಕಾರಣ ಅಲ್ಲ, ಅಭಿಮನ್ಯುಗೆ ವಯಸ್ಸಾಗಿರೋದು ಕಾರಣ, ಹಾಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಇರೋ ಕಾರಣ ನಾವು ಕೈ ಬಿಟ್ಟಿದ್ದೀವಿ ಅಂತ. ಆದರೆ ಅವ್ರಿಗೆ ಗೊತ್ತಿರಲ್ಲ ಅನಿಸುತ್ತೆ ನಮ್ಮ ಸೋಷಿಯಲ್ ಮೀಡಿಯಾ ಯಾವ ಥರ ಒಂದು ಸ್ಟಾರ್ಟ್ ಆಯಿತು, ಅಭಿಮನ್ಯುದು ಯಾವ ಥರ ಕ್ರೇಜ್ ಇದೆ ಅಂತ ತಿಳ್ಕೊಂಡು ನಮ್ಮ ಈಶ್ವರ್ ಬಿ ಖಂಡ್ರೆ ಸಾಹೇಬರು ಕೂಡ ಸ್ವಂತ ಒಂದು ಅಭಿಮನ್ಯು ಮೇಲೆ ಪ್ರೀತಿಗೋಸ್ಕರ ಆನೆ ಬಳಸ್ಕೊಳ್ಳೇಬೇಕು ನೀವು ಮೈಸೂರು ದಸರಾದಲ್ಲಿ, ಅಷ್ಟು ದುಡ್ದಿದೆ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆಗೆ ಅಂದ್ಬಿಟ್ಟು ಸ್ವಂತವಾಗಿ ಅವರೇ ಒಂದು ಲೆಟ್ರು ಕೂಡ ಬರೀತಾರೆ ನಮ್ಮ ಅರಣ್ಯ ಸಚಿವರಿಗೆ. ಹಾಗಾಗಿ ಇವತ್ತು ಒಂದು ಗುಡ್ ನ್ಯೂಸ್ ಏನಂದರೆ, ಇನ್ನೂ ಅಫಿಷಿಯಲ್ ಆಗಿ ಏನು ಕನ್ಫರ್ಮ್ ಆಗಿಲ್ಲ, ಆದರೆ ಖಂಡಿತ ಬರೋ ಚಾನ್ಸಸ್ ಇದೆ ಅಂತ ಈಗೆಲ್ಲ ಮಾಧ್ಯಮದಲ್ಲೂ ಕೂಡ ಪ್ರಸಾರ ಆಗ್ತಿದೆ. ನಮಗೂ ಕೂಡ ಒಂದು ಭರವಸೆ ಇದೆ, ಅಭಿಮನ್ಯು ನಮ್ಮ ಮೈಸೂರು ದಸರಾಗೆ ಬಂದೇ ಬರ್ತಾನೆ. ಹಾಗೆ 28ನೇ ತಾರೀಕು ಇಲ್ಲಿ ನಮ್ಮ ಅರಮನೆಗೆ ಆನೆಗಳು ಬರ್ತವೆ, ಗಜಪಯಣ ಮುಗಿಸ್ಕೊಂಡು ಫಸ್ಟು ಅರಣ್ಯ ಭವನಕ್ಕೆ ಬರುತ್ತೆ. ಅರಣ್ಯ ಭವನದಿಂದ ಬಂದ ನಂತರ ನಮ್ಮ ಮೈಸೂರು ಅರಮನೆಗೆ ಬರಬೇಕು. ಅಂದರೆ ಜೈ ಮಾರ್ತಾಂಡ ಗೇಟಿಂದ ನಮ್ಮ ಆನೆಗಳು ಎಂಟ್ರಿ ಕೊಡ್ತವೆ. ಅವತ್ತು ಒಂದು ಗ್ರ್ಯಾಂಡ್ ಎಂಟ್ರಿ ಅನ್ಬೋದು. ನಮ್ಮ ಅಭಿಮನ್ಯುಗೆ ಒಂದು ಸನ್ಮಾನ ಮಾಡ್ಬೋದು, ಒಂದು ಏನು ಗೌರ್ಮೆಂಟ್ ಆಫೀಸರ್ಗೆ 60 ವರ್ಷ ಆದಮೇಲೆ ಯಾವ ಥರ ರಿಟೈರ್ಮೆಂಟ್ ಆದಮೇಲೆ ಒಂದು ಸನ್ಮಾನ ಮಾಡ್ತಾರೆ, ಆ ಥರ ನಮ್ಮ ಅಭಿಮನ್ಯುಗೂ ಮಾಡ್ತಾರೆ. ಹಾಗೆ ನಮ್ಮ ವಸಂತಣ್ಣ ಅವರೇ ಈ ಆನೆನ ಚಿಕ್ಕೂರಿಂದ ನೋಡಿ ಸಾಕಿ, ಅದ್ರ ಜೊತೆ ಒಂದು ಒಳ್ಳೆ ಒಡನಾಟ ಇದೆ ವಸಂತಣ್ಣ ಮತ್ತು ಕಾವಡಿ ಆದಂತಹ ರಾಜು ಅವ್ರಿಗೂ ಕೂಡ ಒಂದು ಗೌರವ ಸಲ್ಲಿಸ್ತಾರೆ ಈ ಆನೆ ಜೊತೆ ಒಂದು ಸಂಬಂಧ ಇರೋದ್ರಿಂದ. ನೋಡೋಣ, ನಮ್ಮ ಅರಣ್ಯಾಧಿಕಾರಿಗಳು ಒಳ್ಳೆ ರೀತಿ ನಮ್ಮ ಅಭಿಮನ್ಯುಗೆ ಗೌರವ ಸಲ್ಲಿಸಬೇಕು. ಹಾಗೆ ಫ್ಯಾನ್ಸ್ಗಳಂತೂ ಸುಮ್ಮನೆ ಬಿಡಲ್ಲ, ಅವರು ಸಹ ಈ ಸತಿ ಅಭಿಮನ್ಯುನ ನೋಡಲೇಬೇಕು. ಲಾಸ್ಟ್ ವರ್ಷ ಒಂದು ರಿಟೈರ್ಮೆಂಟ್ ಅಂದ್ಬಿಟ್ಟು ಅವರು ಸಹ ತುಂಬಾ ಒಂದು ಹೂನರ್ ಆಗಿರ್ಬೋದು, ಇಲ್ಲಾಂದರೆ ಒಂದು ಗಿಫ್ಟ್ ಆಗಿರ್ಬೋದು ತುಂಬ ಬರೋ ಸಾಧ್ಯತೆ ಇದೆ. ಅಭಿಮನ್ಯುಗೆ ರಿಟೈರ್ಮೆಂಟ್ ಇಲ್ಲದೆ ಇರ್ಬೇಕಾದ್ರೆ ತುಂಬ ಒಂದು ಗಿಫ್ಟ್ಗಳು ಬರ್ತಾಯಿತ್ತು. ಈಗ ಇನ್ನು ಕೇಳೋದೇ ಬೇಡ, ಈ ವರ್ಷ ಇನ್ನೂ ತುಂಬ ಜಾಸ್ತಿ ಬರೋ ಚಾನ್ಸಸ್ ತುಂಬ ಇದೆ. ಹಾಗೆ ಇನ್ನೊಂದು ವಿಷಯ ಮಾತಾಡಲೇಬೇಕು ನಾನು, ಏನಂದರೆ ದಸರಾ ಬಗ್ಗೆ, ಆನೆಗಳ ಒಂದು ವಯಸ್ಸಿನ ಬಗ್ಗೆ ಮಾತಾಡಬೇಕು. ಏನಂದರೆ ಒಂದು ಈ ವರ್ಷ ಬಂದಿದ್ದಾನೆ, ಮುಂದಿನ ವರ್ಷಕ್ಕೆ 2 ವರ್ಷ ಜಂಪ್ ಆಗೋಗಿರ್ತದೆ, ಇಲ್ಲಾಂದರೆ ಕಮ್ಮಿ ಆಗೋಗಿರ್ತದೆ. ಅದು ಯಾವ ರೀತಿ ಅಂತ ನಮಗಂತೂ ಇನ್ನೂ ಅರ್ಥ ಆಗಲಿಲ್ಲ. ಈಗ ಪ್ರಶಾಂತ್ ಎಕ್ಸಾಂಪಲ್ 53 ಹೋದ ವರ್ಷ ಇದ್ದರೆ ಈ ವರ್ಷ 55 ಆಗೋಗಿರ್ತದೆ. ಶ್ರೀರಾಮಂಗೆ 40 ವರ್ಷ ಬಂದಾಗಿದ್ದರೆ ಇವಾಗ ಸಡನ್ನಾಗಿ 42 ಆಗಿರ್ತದೆ. ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಲ್ವಾ ಅಧಿಕಾರಿಗಳಾಗಿರ್ಬೋದು, ಅದನ್ನು ಯಾರು ಟ್ರ್ಯಾಕ್ ಮಾಡ್ತಾ ಇದ್ದಾರೆ, ಈಗ ಸೆಲೆಕ್ಷನ್ ಕಮಿಟಿ ಇರ್ಬೋದು, ಅದ್ರ ಬಗ್ಗೆ ಯಾಕೆ ಮಾನಿಟ್ರ್ ಮಾಡಲ್ಲ ಅವರು ಒಂದು ಆನೆಗಳ ಏಜ್ ವಿಚಾರದಲ್ಲಿ ಅಂತ ಗೊತ್ತಿಲ್ಲ. ದಯವಿಟ್ಟು ಆನೆಗಳ ಏಜ್ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ನಮ್ಮ ಆಸೆ. ಏನಕ್ಕಂದರೆ 1-2 ವರ್ಷ ಹೆಚ್ಚು ಕಮ್ಮಿ ಆಗೋದ್ರು, ಈಗ ನೋಡಿ ನಮ್ಮ ಅಭಿಮನ್ಯುಗೆ ಎಷ್ಟು ಒಂದು ಸಮಸ್ಯೆ ಉಂಟಾಯಿತು 60 ವರ್ಷದಿಂದ, ಆ ಥರ ಆಗೋ ಚಾನ್ಸಸ್ ಇರ್ತದೆ ತುಂಬಾ. ಪಾಪ ಮಾವುತರಾಗಿರ್ಬೋದು, ಆಮೇಲೆ ಅಲ್ಲಿ ಇದ್ದಂಥ ಕಾವಡಿಗಳಾಗಿರ್ಬೋದು ತುಂಬ ಆಸೆ ಮಾಡಿರ್ತಾರೆ ನಮ್ಮ ಆನೆಗಳು ದಸರಾಗೆ ಹೋಗಬೇಕು, ಈ ಥರ ಕಾರ್ಯಾಚರಣೆ ಮಾಡಬೇಕು ಅಂತ. ಈ ಥರ ಆದಾಗ ತುಂಬ ಸಮಸ್ಯೆಗಳಾಗುತ್ತೆ. ಏನಕ್ಕೆ ಅಂದರೆ ಅವ್ರಿಗೂ ತುಂಬ ಅರ್ಕೆ ಎಲ್ಲ ಕಟ್ಟಿರ್ತಾರೆ ನಮ್ಮ ಮಾವುತರು ಕಾವಡಿಗಳು. ಈ ಥರ ಏಜ್ ಫ್ಯಾಕ್ಟ್ರಲ್ಲಿ 2-3 ವರ್ಷ ಹಿಂಗೆ ಎಗ್ರೋಟೋದ್ರೆ ತುಂಬಾ ಕಷ್ಟ ನಮ್ಮ ಆನೆಗಳ ವಿಚಾರದಲ್ಲಿ. ದಯವಿಟ್ಟು ಅದ್ರ ಬಗ್ಗೆ ಮಾನಿಟ್ರ್ ಆಗಲಿ. ಇನ್ನು ಸುಮಾರು ಜನಕ್ಕೆ ಗೊಂದಲ ಇರೋದೇನು ಅಂದರೆ, ನಮ್ಮ ಆನೆಗಳಲ್ಲಿ ಯಾರು ನಮ್ಮ ತಾಯಿ ಚಾಮುಂಡೇಶ್ವರಿ ಚಿನ್ನದ ಅಂಬಾರಿ ಹೊರ್ತಾರೆ ಅಂತ. ಈಗ ಅಧಿಕಾರಿಗಳು ಹೇಳ್ದಂಗೆ 1, 2, 3 ಅಂದರೆ ಮೊದಲನೇ ಹೆಸರು ಧನಂಜಯ, 2ನೇ ಹೆಸರು ಮಹೇಂದ್ರ, 3ನೇ ಹೆಸರು ಏಕಲವ್ಯ ಇದೆ. ಆದರೆ ಇದೊಂದು ಆ್ಯಡ್ ಮಾಡ್ಕೋಬೇಕು, ಏನಂದರೆ ನಮ್ಮ ಪ್ರಶಾಂತ 4ನೇ ಹೆಸರಿದೆ, ಅವನು ಸಹ ಆ ಲಿಸ್ಟಲ್ಲಿ ಬರ್ತಾನೆ. ಯಾಕಂದರೆ ಅವನು ಸಹ ಸುಮಾರು ವರ್ಷ ನಮ್ಮ ಅರಣ್ಯ ಇಲಾಖೆಗೆ ದುಡ್ದಿದ್ದಾನೆ. ಕ್ಯಾಪ್ಚರ್ ಆಪ್ರೇಷನ್ ಆಗಿರ್ಬೋದು, ದಸರಾದಲ್ಲಾಗಿರ್ಬೋದು ಸುಮಾರು ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾನೆ. ನಮ್ಮ ಅಭಿಮನ್ಯು ಬಿಟ್ಟರೆ ನೆಕ್ಸ್ಟ್ ಸೀನಿಯರ್ ಆನೆ ಅಂತಿರೋದೇ ನಮ್ಮ ಪ್ರಶಾಂತ. ಅವನು ಸಹ ತಾಯಿ ಚಾಮುಂಡೇಶ್ವರಿ ಅಂಬಾರಿ ಹೊರಕ್ಕೆ ರೆಡಿ. ಯಾಕಂದರೆ ಅವನು ಸಹ ಒಂದು 4-5 ವರ್ಷದಿಂದ ಮರದ ಅಂಬಾರಿ ಕಟ್ಟಿ ಅವನಿಗೂ ಸಹ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಅವನು ಸಹ ಈ ಲಿಸ್ಟಲ್ಲಿ ಇರ್ತಾನೆ. ಕಾದು ನೋಡೋಣ ಯಾರು ತಾಯಿ ಚಾಮುಂಡೇಶ್ವರಿ ಹೊತ್ಕೊಯ್ತಾರೆ ನಮ್ಮ ಮೈಸೂರು ದಸರಾದು, ಹಾಗೆ ಶ್ರೀರಂಗಪಟ್ಟಣ ದಸರಾದು. ಈ ಸತಿ ನಿಶಾನೆ ಆನೆ ಯಾವುದಾಗುತ್ತೆ, ಹಾಗೆ ಪಟ್ಟದ ಆನೆ ಯಾವುದಾಗುತ್ತೆ, ಹಾಗೆ ಅರಮನೆ ನಿಶಾನೆ ಆನೆ ಯಾವುದಾಗುತ್ತೆ ಕಾದು ನೋಡೋಣ. ಹೋದ ವರ್ಷ ಬಂದು ನಮ್ಮ ಅರಮನೆ ನಿಶಾನೆ ಆನೆಯಾಗಿ ಬಂದು ನಮ್ಮ ಏಕಲವ್ಯ ಇತ್ತು, ಪಟ್ಟದ ಆನೆಯಾಗಿ ಶ್ರೀಕಂಠ ಇತ್ತು. ಬಹುತೇಕ ಈ 2 ಆನೆಗರೆ ಕನ್ಫರ್ಮ್ ಆಗ್ಬೋದು. ಏನಕ್ಕೆ ಬೇರೆ ಯಾವುದು ಸೆಲೆಕ್ಟ್ ಮಾಡೋ ಚಾನ್ಸಸ್ ಇಲ್ಲ. ಮಹಾರಾಣಿಯವ್ರಿಗೆ ನಮ್ಮ ಶ್ರೀಕಂಠ ದತ್ತ ಆನೆನೇ ಒಂಥರ ಫೇವ್ರೇಟ್ ಅನ್ಬೋದು. ಏನಕ್ಕೆ ಅಂದರೆ ಅವರೇ ಲಾಸ್ಟ್ ವರ್ಷ ಮತ್ತಿಗೂಡು ಕ್ಯಾಂಪ್ಗೆ ಹೋಗಿ ಅವರೇ ಒಂಥರ ಅದರ ಲಕ್ಷಣ, ಆಮೇಲೆ ಅವರ ಯಜಮಾನರಿಗೆ ಇಟ್ಟಂಥ ಹೆಸರದು ನಮ್ಮ ರಾಜರಿಗೆ.
ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅಂತ ಆನೆನೇ ಬೇಕು ಅಂತ ಸೆಲೆಕ್ಟ್ ಮಾಡಿದರು. ಏಕಲವ್ಯನಷ್ಟೇ ಯಾವುದ್ರಲ್ಲೂ ಕಮ್ಮಿ ಇಲ್ಲ. ಲಕ್ಷಣ ಆಗಿರ್ಬೋದು, ಹೈಟು, ಪರ್ಸ್ನಾಲಿಟಿ ಸೂಪರ್ ಅನ್ಬೋದು. ಅವನು ಸಹ ಸುಮಾರು ಕಾರ್ಯಾಚರಣೆಗಳಲ್ಲಿ ಯಶಸ್ವಿಯಾಗಿ ಭಾಗವಹಿಸಿದ್ದಾನೆ. ಈ ವರ್ಷ ತುಂಬ ಕಂಟಿನ್ಯೂಸ್ ಕಾರ್ಯಾಚರಣೆಗಳು ನಮ್ಮ ಆನೆಗಳಿಗೆ, ಎಸ್ಪೆಷಲಿ ಮಹೇಂದ್ರ ಮತ್ತು ನಮ್ಮ ಪ್ರಶಾಂತ್ಗಂತೂ ಬಿಡುವೇ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಕೊಡಗಾಗಿರ್ಬೋದು, ಇಲ್ಲಾಂದರೆ ಸಕಲೇಶ್ಪುರ, ಕೋಟೆ ಸೈಡು ಎಲ್ಲ ಸೈಡು ಕಾರ್ಯಾಚರಣೆಯಲ್ಲಿ ಬ್ಯುಸಿ ಆಗಿದ್ದಾವೆ ನಮ್ಮ ಆನೆಗಳು. ಈ ವರ್ಷ ತುಂಬ ಆನೆ ಪ್ರೇಮಿಗಳು ನಿಮ್ಗೊಂದು ಫೇವ್ರೆಟ್ ಆನೆ ಇರ್ತದೆ, ಆನೆ ಸೆಲೆಕ್ಟ್ ಆಗಬೇಕು ಅಂತ ತುಂಬ ಆಸೆ ಪಟ್ಟಿರ್ತೀರ. ಆದರೆ ಆನೆಗಳು ಸೆಲೆಕ್ಟ್ ಆಗಿಲ್ಲದೆ ಇರ್ಬೋದು. ಏನಕ್ಕೆ ಅಂದರೆ ಒಬ್ಬೊಬ್ಬರಿಗೆ ಮಾಸ್ತಿ ಆನೆ ಸೆಲೆಕ್ಟ್ ಆಗಬೇಕು ಅಂತ ಆಸೆ ಇರ್ತದೆ, ಕೆಲವೊಬ್ಬರಿಗೆ ಲಕ್ಷ್ಮಣ ಆನೆ ಸೆಲೆಕ್ಟ್ ಆಗಬೇಕು ಅಂತಿರ್ತದೆ, ಇನ್ನು ಕೆಲವೊಬ್ಬರಿಗೆ ನಮ್ಮ ಆರಂಗಿಲಿರುವ ಈಶ್ವರ ಆನೆ ಸೆಲೆಕ್ಟ್ ಆಗಬೇಕು ಅಂತಿರ್ತದೆ. ಇನ್ನು ರಾಂಪುರಕ್ಕೆ ಬಂದರೆ ಅಲ್ಲಿಂದ ಯಾವುದೇ ಆನೆನೂ ಸೆಲೆಕ್ಟ್ ಆಗಿಲ್ಲ. ಅಲ್ಲಿಂದ ಪಾರ್ಥಸಾರಥಿ ಇತ್ತು, ಭಗೀರಥ ಇತ್ತು. ಈ ಥರ ಕೆಲವೊಂದು ಆಸೆಗಳು ಇರ್ತದೆ ಆನೆಗಳು ಬರಬೇಕು ದಸರಾಗೆ ಅಂತ. ಆದರೆ ಎಲ್ಲದಕ್ಕೂ ಈ ಸತಿ ಎಳ್ಳು ನೀರು ಬಿಟ್ಟಿದ್ದಾರೆ. ಆ ಥರ ಯಾವ ಆನೆನೂ ಹೊಸ ಆನೆ ಸೆಲೆಕ್ಟ್ ಆಗಿಲ್ಲ. ಏನಕ್ಕೆ ಅಂದರೆ ಮೋಸ್ಟ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇರೋ ಆನೆಗಳ ಜೊತೆಲೇ ಹೋಗಿದ್ದಾರೆ. ಯಾವುದೇ ರೀತಿ ರಿಸ್ಕ್ ತಗೊಂಡಿಲ್ಲ ನಮ್ಮ ಅರಣ್ಯಾಧಿಕಾರಿಗಳು. ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಯಾವ್ದಾರು ಹೊಸ ಆನೆಗಳು ಆ್ಯಡ್ ಆಗುತ್ತಾ ಮುಂದಿನ ವರ್ಷಗಳಲ್ಲಿ ಅಂತ. ಆದರೆ ಮೊದಲೆಲ್ಲ ಬಂದು 14 ಆನೆಗಳು ನಮ್ಮ ಮೈಸೂರು ದಸರಾದಲ್ಲಿ ಭಾಗವಹಿಸ್ತಿತ್ತು. ಆದರೆ ಈ ಸತಿ 2 ಆನೆ ಕಟ್ಟು, 12 ಆನೆ ಮಾತ್ರ ಬರೋದು. ನೋಡೋಣ ಈಗ ನೆಕ್ಸ್ಟ್ ವರ್ಷಕ್ಕೆ ಏನಾದರೂ ನಮ್ಮ ಅರಣ್ಯಾಧಿಕಾರಿಗಳು ಮನ್ಸು ಮಾಡಿ ಏನು ಮೊದಲು ಎಲ್ಲ 14 ಆನೆ ಬರ್ತಿತ್ತು ಆ ಥರ 14 ಆನೆನೇ ಕರೆಸ್ತಾರ ಅಂತ. ಏನು ಈ ಸತಿ ಕಂಜಂದೊಂದು ಇನ್ಸಿಡೆಂಟ್ ಆಯಿತು, ಮೇನ್ ಅದೇ ರೀಸನ್ ಇರ್ಬೋದು. ಕಾದು ನೋಡೋಣ ಮುಂದಿನ ವರ್ಷದ ತನಕ ಯಾವ್ದಾದ್ರು ಹೊಸ ಆನೆಗಳು ಎಂಟ್ರಿ ಕೊಡ್ಬೋದಾ. ಲಕ್ಷ್ಮಣ, ಈಶ್ವರ, ಮಾಸ್ತಿ, ಪಾರ್ಥಸಾರಥಿ, ಭಗೀರಥ ಆ ಥರ ಆನೆಗಳು ಬರ್ಬೋದಾ ಅಂತ ಕಾದು ನೋಡೋಣ. ಹಾಗೆ ಇನ್ನೂ ಕೆಲವರಿಗೆ ತುಂಬ ನಿರಾಸೆ ಅಂದರೆ ಭೀಮಾ ಬರದೇ ಇರೋದು. ಎಲ್ಲರ ಹಾರ್ಟ್ ಫೇವ್ರೇಟ್ ಭೀಮಾ. ಮಕ್ಳಿಗಂತೂ ರೋಡಲ್ಲಿ ನಮ್ಮ ಭೀಮಾ ಹೋಯ್ತಾ ಇದ್ರೆ ಎಲ್ಲ ಆನೆಗೂ ಭೀಮಾ 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 ಅಂತ ಕರೀತಾರೆ. ಆ ಆನೆನಂತೂ ನಮ್ಮ ಮೈಸೂರಿಗರಾಗಿರ್ಬೋದು, ಇಲ್ಲಾಂದರೆ ಬೇರೆ ಒಂದು ಸ್ಟೇಟಿಂದನೂ ಬರ್ತಾರೆ ಭೀಮನ್ ನೋಡಬೇಕು ಅಂತ. ಚಿಕ್ಕ ಮಕ್ಳುಗಳಷ್ಟೇ ಬೇರೆ ಒಂದು ಏನು ನಮ್ಮ ಡಿಸ್ಟ್ರಿಕ್ಟಿಂದನೂ ಬರ್ತಾರೆ ಭೀಮನ್ ನೋಡಬೇಕು ಅಂತ. ಅವ್ರಿಗೆಲ್ಲ ಒಂದು ನಿರಾಸೆ ಅನ್ಬೋದು. ಕಾದು ನೋಡೋಣ, ಇನ್ನೂ ಟೈಮ್ ಇದೆ. ಭೀಮನ್ಗೆ ಏನಾದ್ರು ಮದ ಕಮ್ಮಿಯಾಗಿ ಒಂದು ಬಿಹೇವಿಯರಲ್ಲಿ ಚೇಂಜಸ್ ಆದರೆ ಅದು ಕೂಡ ನಮ್ಮ ಮೈಸೂರು ದಸರಾದಲ್ಲಿ ಪಾಲ್ಗೊಳ್ಳಿ. ಅವ್ರ ಆಸೆಗಳನ್ನು ಸಹ ಎಲ್ಲ ನನ್ಸಾಗಲಿ, ಭೀಮಾ ಬರಲಿ ನಮ್ಮ ಮೈಸೂರು ದಸರಾಗೆ. ಹಾಗೆ ಅಭಿಮನ್ಯು ಬರ್ತಾ ಇರೋದು ನಮಗಂತೂ ತುಂಬ ಖುಷಿ. ನಿಮಗೂ ಸಹ ಸುಮಾರು ವಿಚಾರಗಳು ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಆಸೆ ಇರುತ್ತೆ, ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಿಮಗೂ ಸಹ ಯಾವುದಾದ್ರು ಒಂದು ಆನೆ ಫೇವ್ರೇಟ್ ಇರುತ್ತೆ, ಆ ಹೆಸರನ್ನ ಕಮೆಂಟ್ ಮಾಡಿ. ಹಾಗೆ ನಮ್ಮ ಮುಂದಿನ ವೀಡಿಯೋಗಳು ಮೈಸೂರು ದಸರಾ ವೀಡಿಯೋಗಳು ಮಾಡ್ತೀವಿ, ಅದಕ್ಕೂ ಸಹ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.